ಇನ್ನೊಂದು ಕಡೆಗೆ ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ಹೃದಯಾಘಾತ ಆಗಿದೆ. ಎಲ್ಲಿ ಅನ್ನೋದರ ಡೀಟೇಲ್ಸ್ ಅನ್ನು ಹೇಳ್ತೀವಿ. ಮಗನ ಮದುವೆ ವೇಳೆ ಹೃದಯಾಘಾತದಿಂದ ತಂದೆಯ ಸಾವಾಗಿದೆ. ರಾಯಚೂರಿನ ಸಿಂಧನೂರಿನ ಗಂಗಾನಗರದಲ್ಲಿ ಆಗಿರುವಂತಹ ಘಟನೆ. ಮಾಂಗಲ್ಯ ಧಾರಣೆಗೆ 2 ಗಂಟೆ ಬಾಕಿ ಇರಬೇಕಾದ್ರೇ ಹೃದಯಾಘಾತ ಆಗಿರುವುದು. ಮಗನ ಮದುವೆ ಸಂಭ್ರಮದಲ್ಲಿ ಶರಣಯ್ಯ ಸ್ವಾಮಿ ಅಂತ ಇದ್ರು ಪಾಪ. ಮಗನ ಮದುವೆ ಆಗ್ತಾ ಇದೆ, ಹೊಸ ಬಾಳಿಗೆ ಆತ ಕಾಲಿಡ್ತಾ ಇದ್ದಾನೆ ಅಂತ. ಬಟ್ ಮಗನ ಮದುವೆ ವೇಳೆನೇ ಹೃದಯಾಘಾತದಿಂದ ತಂದೆ ಸಾವಿಗೀಡಾಗಿರೋದು ಅತ್ಯಂತ ನೋವಿನ ಸಂಗತಿ ಆಗ್ತಾ ಇದೆ. 55 ವರ್ಷ ವಯಸ್ಸಾಗಿತ್ತು. ಇನ್ನೊಂದು 2 ಗಂಟೆ ಕಳೆದಿದ್ದರೆ ಮಗನ ಮದುವೆ ಕಾರ್ಯಕ್ರಮ ಕೂಡ ನೆರವೇರ್ತಾ ಇತ್ತು. ಆದರೆ ಮನೆಯಲ್ಲಿ ಅದು ಕೂಡ ತಂದೆನೇ ಹೀಗೆ ಸಾವನ್ನಪ್ಪದ ಮೇಲೆ ಮದುವೆ ಎಲ್ಲಿಂದ ನಡೆಯುತ್ತೆ? ಹೀಗಾಗಿ ಮದುವೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ವಿಧಿ ವಿಪರೀತ ಅಂತ ಇಂಥ ಘಟನೆಗಳನ್ನು ನೋಡಿದಾಗ ಹೇಳಬೇಕನ್ಸುತ್ತೆ. ಸಂಭ್ರಮ ಇತ್ತು, ಆಮೇಲೆ ಹೃದಯಾಘಾತಕ್ಕೆ ಏನು ಇಂಥದ್ದೇ ಕಾರಣ ಅಂತ ಯಾರೂ ಹೇಳೋಕ್ಕಾಗಲ್ಲ. ಹೆಲ್ತ್ ಹಿಸ್ಟ್ರಿ ಏನಾದರೂ ಇದ್ದಿತ್ತಾ ಗೊತ್ತಿಲ್ಲ.